अथ गीतामाहात्म्यं धुरोवाच भगवन् परमेशान् भक्तिरव्यभिचारिणी प्रारब्धं भुज्यमानस्य कथं भवति हे प्रभु. ನೋಡ್ರಿ, ಭೂತಾಯಿ ಭೂಭಾರ ಹೊತ್ತು ಅನಿತ್ಯ ಶುಚಿ ಮನುಷ್ಯನು ತುಳಿದಾಡುವ ನೆಲ ಜನದೊಳಗೆ ನೋಡಿ ಭೂದೇವಿಗೆ ಬೇತಾರವಾಯ್ತಂತ. ಅದಕ್ಕೆ ಭೂದೇವಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನನ್ನು ಮೊರೆ ಹೊಕ್ಕಳು. ಏನು ಈ ಭೂಮಿ ಮೇಲೆ ಈ ಮನುಷ್ಯರ ನಡತೆ ನೋಡಿ ನನಗೆ ಬೇಸತ್ತು ಹೋಗ್ಯದ. ಇದು ಹೊರಲಾರದ ಸ್ಥಿತಿ ಬಂದದ ನನಗೆ. ಈ ಪ್ರಾರಬ್ಧದ ಜೊತೆಗೇ ಈ ಭೂಮಿಯಲ್ಲಿ ಅತ್ಯಂತ ಭಕ್ತಿ ಮಾರ್ಗ ಮಾಡಿ ಅವರು ಪ್ರಾಪ್ತಿ ಏನಾದರೂ ಮಾರ್ಗ ಇದ್ದರೆ ಸುಗಮ ಮಾರ್ಗ, ಬಿಟ್ಟು ಬಿಡದೆ ಇರುವಂಥ ಮಾರ್ಗ ಇದ್ರೆ ಹೇಳು ಪರಮಾತ್ಮ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ವಿಷ್ಣು ನೋಡ್ರಿ, ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸರತಃಸದಾ ಸ ಮುಕ್ತಃ ಸ ಸುಖಿ ಲೋಕೆ ಕರ್ಮಣ ನೋ ಲಿಪ್ಯತೆ. ಮಹಾಪಾಪಾತಿ ಪಾಪಾನಿ ಗೀತಾಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತೆ ನಲಿನೀದಲಮಂಬುವತ್. ನೋಡು, ಶ್ರೀಕೃಷ್ಣ ಪರಮಾತ್ಮ ಹೇಳಿದ ತನ್ನ ಭೂದೇವಿಯನ್ನು ಕುರಿತು, ಈ ಜಗತ್ತಿನೊಳಗೆ ಮನುಷ್ಯನು ಪ್ರಾರಬ್ಧವನ್ನು ಅನುಭವಿಸುತ್ತಿದ್ದರೂ ಸಹ ಏನು ಪ್ರಾರಬ್ಧ, ಏನು ಹಿಂದೆ ಮಾಡಿದ ಸುಖ ದುಃಖ ಕರ್ಮಾನುಸಾರವಾಗಿ ಸುಖ ದುಃಖ ಭೋಗಿಸುತ್ತಾ ಪ್ರಪಂಚ ಮಾಡ್ತಾ ಅದರ ಜೊತೆನೇ ಏನು ಮಾಡಬೇಕು ಮನುಷ್ಯನಾದವನಂದ್ರೆ ಸದ್ಗತಿ ಪಡಿಬೇಕಾದ್ರೆ ಸತತ ನಿರಂತರ ಗೀತಾ ಮಾತಿನಿಂದ ನನ್ನನ್ನು, ಯಾಕೆ ನಾನು ಗೀತೆಯನ್ನು ಆಶ್ರಯ ಮಾಡಿದ್ದೇನೆ, ಗೀತೆಯಲ್ಲಿದ್ದೀನಿ. ಯಾರ ಮನೆಯಲ್ಲಿ ಗೀತಾ ಗ್ರಂಥದ ಭಗವದ್ಗೀತಾ, ಅವರ ಮನೆಯಲ್ಲಿ ಚೋರ ವ್ಯಾಧಿ ಯಾವುದು ದುಷ್ಕೃತ್ಯಗಳು ಬರುವುದಿಲ್ಲ, ದುಷ್ಟ ಗುಣಗಳು ಬರುವುದಿಲ್ಲ, ದುರಾಚಾರಿ ಆಗುವುದಿಲ್ಲ, ಅಕಾಲಿಕ ಮರಣವಾಗುವುದಿಲ್ಲ. ಅವರಲ್ಲಿ ಸತ್ಯ ವಸ್ತುವಿನ ಜ್ಞಾನ. ಯಾಕೆ ಸತ್ಯ ಪರಮಾತ್ಮ, ನಾನು ಗೀತೆಯನ್ನೇ ಆಶ್ರಯಿಸಿ ನಿಂತೇನೆ. ಗೀತಾ ಭಗವದ್ಗೀತೆ ಯಾರ ಮನೆಗಿರ್ತಾ ಅವ್ರ ಮನೆಯಾಗ ನಾನು ಸದಾ ವಾಸಿಸುತ್ತೇನೆ. ಅದಕ್ಕೆ ಅಂಥ ವಾಸವಾದಂಥ ಭಗವಂತನ ಚರಿತ್ರೆ ಸತತ ಓದಿದರೆ ಪ್ರಪಂಚದೊಳಗೆ ಇದ್ರೂ ಅವರಿಗೆ ಪ್ರಪಂಚದ ಲೋಪನೇ ಇಲ್ಲ, ಪಾಪ ಲೇಪನೇ ಇಲ್ಲ ಅಂತ ಶ್ರೀ ಪರಮಾತ್ಮನೇ ಸ್ವತಃ ಹೇಳಿದ ಮಾತಿದು. ಅದಕ್ಕೆ ಅಂಥ ಪರಮಾತ್ಮ ಮಹಾತ್ಮೆಯನ್ನು, ಗೀತಾ ಮಹಾತ್ಮೆಯನ್ನು ನಾವು ಓದಿದ್ರೆ ನೋಡ್ರಿ, ಮುಂದೆ ಹೇಳ್ತಾನೆ, ಗೀತಾಯ ಪುಸ್ತಕ ಯತ್ರ ಯತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥ ಪ್ರಯಾಗಾದಿ ತತ್ರ ವೈ. ಯಾರ ಮನೆಯಲ್ಲಿ ಭಗವದ್ಗೀತಾ ಗ್ರಂಥದ ಇಟ್ಟು ಪೂಜಿಸ್ತಾರೆ, ಸ್ತೋತ್ರ ಮಾಡ್ತಾರೆ, ಯಾರಿಂದಾದರೂ ಕೇಳ್ತಾರೆ, ಅವರ ಮನೆಯಲ್ಲಿ ನಾನು ಸದಾ ವಾಸ ಮಾಡಿರ್ತೀನಿ. ಆ ಗ್ರಂಥ ಇದ್ದವ್ರ ಮನೆಯಾಗ ಎಷ್ಟು ಭಾವನಾತ್ಮಕ ಅಂದ್ರೆ ಇಡೀ ಆ ಮನೆಯ ಜನರು ನೋಡ್ರಿ, ಎಂಥ ಸರ್ವತೀರ್ಥ, ಪ್ರಯಾಗ ತೀರ್ಥ, ಕಾಶಿ, ಯಾಕೆ ಕ್ಷೇತ್ರದೊಳಗೆ ಅಧಿಕ ವಾರಣಾಸಿ ಅಂಥ ಕ್ಷೇತ್ರ ದರ್ಶನ ಮಾಡಿದ ಫಲ ಗೀತಾ ಮಹಾತ್ಮೆ ಗ್ರಂಥ ಇದ್ರೆ ಬರ್ತದಂತ. ಇನ್ನು ಗ್ರಂಥ ಮಹಾತ್ಮೆಯನ್ನು ಓದಿದರೆ ಎಷ್ಟು ಬಹುದು. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಈ ಗೀತಾ ಪಠಣ ಮಾಡಿದರೆ ಸರ್ವೇ ದೇವಾಶ್ಚ ಋಷಯ ಯೋಗಿನಃ ಪನ್ನಭಾತ್ಮಯೇ ಗೋಪಾಲ ಗೋಪಿಕಾ ಮಹರ್ಷಿ ನಾರದುದ್ಧಾರಶವೈ. ಏನು ನನ್ನ ಗೀತಾವನ್ನು ಪಠಣ ಮಾಡಿದವರು ಮನೆಯಾಗ ಋಷಿ ಮುನಿಗಳು ಗೋಪಾಲರು ನಂದನ ಎಲ್ಲ ಏನು ಪರಮಾತ್ಮ ಪರಿವಾರ ಏನೇನು ಮಾಡ್ಯಾನ ಎಲ್ಲವೂ ಐಶ್ವರ್ಯ ಮನೆಯೊಳಗಿರ್ತದಂತ. ಚೋರ ವ್ಯಾಧಿ ವ್ಯಾಘ್ರ ವಿಷ ಭಯ ಏನೊಂದು ಅವರು ಸಮೀಪ ಬರುವುದಿಲ್ಲ, ಗ್ರಹಗತಿಗಳು ಬರುವುದಿಲ್ಲ. ಅಂಥ ಪರಮಾತ್ಮ ಗೀತವನ್ನು ಓದಿದರೆ ಅವ್ರು ಮತ್ತೆ ಮುಂದೆ ಓದುವನೇ ಹೇಳ್ತಾರೆ ನೋಡ್ರಿ, ಏನು ಓದಬೇಕು, ಇಡೀ ಭಗವದ್ಗೀತೆ ಒಂದು ದಿನ ಪಠಣ ಮಾಡಿದರೆ ಅನಂತ ಈ ಜನನ ಮರಣದಿಂದ ಬಿಡುಗಡೆನೇ, ಬಹುಬಂಧ ಬಿಡುಗಡೆ, ಬಂಧವಿಲ್ಲ, ಕರ್ಮದ ಬಂಧವಿಲ್ಲ, ಪಾಶ ಇಲ್ಲ ಅವರಿಗೆ. ಅಂಥ ಜನನ ಮರಣ ದುಃಖ ನೀಗಬೇಕಾದ್ರೆ ಗೀತಾಪಾರಾಯಣ ಮಾಡಿರಿ. ನಾನು ಯಾಕೆ ಅದನ್ನೇ ಆಶ್ರಯ ಮಾಡಿದ್ದೀನಿ, ನನ್ನ ಸ್ಮರಣೆ ಮಾಡಿದಂತ ಆಗ್ತದೆ. ಅದಕ್ಕೆ ಯಾಕೆಂದ್ರೆ ಅರ್ಜುನನನ್ನು ಕುಂತು ಶ್ರೀ ಕೃಷ್ಣ ಪರಮಾತ್ಮ ಹೇಳ್ಯಾನ, ಏನು ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ನನ್ನದನ್ನುವಂಥ ಮೋಹ ವ್ಯಾಮೋಹ ಏನು ಅರ್ಜುನನಿಗೆ ಸೋಂಕಿತ್ತು. ಆ ಮೋಹ ತ್ಯಜಿಸಬೇಕಾದ್ರೆ 770 ಶ್ಲೋಕಗಳುಳ್ಳಂಥ ಭಗವದ್ಗೀತೆ ಆಯಿತು. ಏನು ಪರಮಾತ್ಮ ಸ್ವತಃ ಹೇಳಿದ, ಅರ್ಜುನ ಕೇಳಿದ. ಇಂಥ ಭಗವದ್ಗೀತೆ ಈ ಭೂಮಿ ಮೇಲೆ ಮನುಷ್ಯರು ಯಾರಾದರೂ ಓದಿದ್ದಾದ್ರೆ ಅವರಿಗೆ ಜನನ ಮರಣದಿಂದ ಬಿಡುಗಡೆ ಆಗ್ತದೆ, ಕರ್ಮದ ಬಂಧ ಇಲ್ಲ, ಬಹುಬಂಧ ಇಲ್ಲ. ಅಂಥ ಗೀತಾ ಮಾತ್ಮೆ ಕಡೆಗೆ ಅವರಂದರು, ಒಂದು ದಿನಕ್ಕೆ ಓದೋದು ಆಗದಿದ್ರು 2 ದಿನಕ್ಕೆ ಮುಗಿಸ್ರಿ. 2 ದಿನ 9, 18 ಅಧ್ಯಾಯ ಹೀಗೆ ಓದಿದ್ರು ಮನ್ವಂತ ಜನ್ಮ ಪುನಃ ಮನುಷ್ಯ ಜನ್ಮ ಉತ್ತಮ ಜನ್ಮ ಬರ್ತದೆ, ಸ್ವರ್ಗಲೋಕ ಪ್ರಾಪ್ತಿ ಆಗ್ತದೆ. ಅಂಥ ಮಹಾತ್ಮೆಯನ್ನು ಮಾಡು. ಕಡೆಗೆ 9 ಅಧ್ಯಾಯ ಆಗದಿದ್ದರು 6 ಅಧ್ಯಾಯ ಅಂದ್ರೆ 6 3 18 ಅಧ್ಯಾಯ 3 ದಿನಕ್ಕಾದರೂ ಗೀತಾ ಪಾರಾಯಣ ಮಾಡಿದ್ದಾದ್ರೆ ಅವರು ಸರ್ವ ತೀರ್ಥ ಕ್ಷೇತ್ರ ಸ್ನಾನ ಮಾಡಿದ್ದು, ಶುಭ ತೀರ್ಥ, ಶುಭ ಸಂಜೆ ಎಲ್ಲ ಶರಣ ಮಹಾತ್ಮರ ಸಂತರ ಸಂಘ ಮಾಡಿದಷ್ಟು ಪುಣ್ಯ ಕೀರ್ತಿ ಅವರಿಗೆ ವಿಜೃಂಭಣವಾಗಿ ಉಳಿತದಂತೆ. ಅದು ಆಗದಿದ್ದರು ದಿನಕ್ಕೆ 10 ಶ್ಲೋಕ ಅಂದ್ರೆ ಅವರು
ಏನು ಅಧ್ಯಾಯದೊಳಗೆ 10 ಶ್ಲೋಕ ಓದು, 10 ಶ್ಲೋಕ ಆಗದಿದ್ದರೂ 5 ಶ್ಲೋಕ ಓದು, 5 ಶ್ಲೋಕ ಆಗಿದ್ರೆ ಗೀತಾ ಅರ್ಧ ಮಾತ್ರ ಏನಂದ್ರು, ಅರ್ಧ ಶ್ಲೋಕವನ್ನಾದರೂ ಏನು ಕಡೆಗೆ ನೋಡಿತಾ ಹೋಗ್ತಾ ಬರ್ತಾ ನೋಡ್ರಿ ಏನು ನಾಮಸ್ಮರಣೆ ಹೆಂಗೆ ಓಂ ನಮಃ ಶಿವಾಯ ಅಂತೀವಲ್ಲ ಪಂಚಾಕ್ಷರಿ ಮಂತ್ರ, ಅದರಂತೆ ಪರಮಾತ್ಮನ ಗೀತಾ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ನಿನಗೆ ಎಷ್ಟಾಗ್ತದೆ ಅಂದ್ರೆ ಏನಾದರೂ ಅಂದ್ರೆ ಅಂಥ ಭಾವನಾತ್ಮಕ ಜನ್ಮ ಈ ಭೂಮಿ ಮೇಲೆ ಬದುಕು ಹಸನಾಗಬೇಕಾದ್ರೆ ಗೀತಾ ಮಹಾತ್ಮೆಯನ್ನು ಪಠಿಸಿದರೆ ನಿಮ್ಮಂಥ ಸಿರಿವಂತರಿಲ್ಲ. ಯಾಕೆ? ಮಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ, ನಿಮಗಾಗಿ ಸತ್ತವರು ಒಬ್ಬರನ್ನೂ ಕಾಣಿರು ಗುಹೇಶ್ವರ ಅಂತ ಏನು ಪ್ರಭುದೇವರು ಹೇಳಿದರು. ಅದಕ್ಕಾಗಿ ಸಾಯುವುದು ಬೇಡ. ಯಾಕೆ? ಹಣ್ಣು ಹೆಣ್ಣು ಮಣ್ಣು ತನ್ನೊಳದ್ದು ಉಣ್ಣಲಿಲ್ಲ, ಅಣ್ಣ ತಮ್ಮ ಬಂಧು ಬೆಳಗ ಬಗೆಯಲಿಲ್ಲ, ಅನ್ನ ವಸ್ತ್ರ ಭೋಗಿಯಾಗಿ ತನ್ನ ಸುಖವನ್ನು ಅರಿಯಲಿಲ್ಲ, ಇದು ಅರಿವಿರಲಿಲ್ಲ. ಅದಕ್ಕೆ ಈ ಗೀತಾ ಮಹಾತ್ಮೆ ಮತ್ತು ಗೀತಾ ಮಹಾತ್ಮೆ ಪಠಿಸಿದವರು ಮಹಾತ್ಮೆ ಸಹಿತ ಹೇಳ್ಯಾರ. ಒಬ್ಬ ಅಜ್ಜಿ ನೋಡ್ರಿ, ಬಡವಿ ಅಜ್ಜಿ ಇದ್ಲು, ಏನು ಗೀತಾ ಮಹಾತ್ಮೆ ಹೇಳ್ತಾರಂದ್ರೆ 1-2 ಶ್ಲೋಕ ನನಗಂತೂ ಓದೋದಾಗೋದಿಲ್ಲ, ಕೇಳಾದರೂ ಪಾವನ ಆಗಬೇಕಂತ ಒಬ್ಬರು ಮಹಾತ್ಮರು ಹೇಳುವಲ್ಲಿ ಹೋದ್ಲು. ಒಂದು ಶ್ಲೋಕ ಕೇಳಿ ಏನು ಹೇಳಿದ್ದಲ್ಲಿ, ಏನು ಪಾತ್ರವನ್ನು ಅರಿಯುತ್ತಾ ದಾನವ ಧರ್ಮವ ಮಾಡಬೇಕಂದ್ರು. ಆ ದಾನ ಧರ್ಮದ ಒಂದು ಮನುಷ್ಯನಾಗ ಇಟ್ಕೊಂಡು ಬಂದ್ಲು. ನಾನು ಏನು ಮಾಡಬೇಕು? ಎಲ್ಲರ ಕ್ಷೇತ್ರ ದರ್ಶನಕ್ಕೆ ಹೋಗ್ಬೇಕಲ್ಲ, ಅಲ್ಲೇ ಸಿಗ್ತಾರೆ ನನಗೆ ದಾನ ಧರ್ಮ ಮಾಡೋಕೆ ಅಂತ ದಿನ ಒಂದಿಷ್ಟು ತನ್ನ ಪ್ರಪಂಚದೊಳಗನೆ ದಿನ ಒಂದು ದುಡ್ಡು ಒಂದು ಸಣ್ಣ ಅವಾಗಿನ ಕಾಲದಾಗ ಒಂದು ಡಬ್ಬಿ ಮಾಡಿ ಇಟ್ಲು. ಹಾಕ್ತಾ ಇಟ್ಲು. ಮನುಷ್ಯನಾಗ ಏನು ಬಂತು, ನಾ ಶ್ರೀಶೈಲಕ್ಕೆ ಹೋಗ್ಬೇಕಲ್ಲ, ಭಗವಂತ ಅಲ್ಲಿ ಸಿಗ್ತಾನ, ಸಾಕ್ಷಾತ್ ದರ್ಶನ ಆಗ್ತದೆ, ಕ್ಷೇತ್ರ ದರ್ಶನ ಅನ್ನುವಂಥದ್ದು ತಿಳಿಯಾಗಿ ಬಂತು. ಅವಾಗ ಯಾಕೆ ಶ್ರೀಶೈಲದೊಳಗೆ ಯಾವತ್ತು ಭಗವದ್ಗೀತೆ ದಿನ ನಡೀತದಂತ ಪಾರಾಯಣ ಕೇಳಿದ್ಲು. ಅಲ್ಲಿ ದಿನ ಕೇಳೋದಿರಾಯ್ತು, 1 ವಾರ ಅಂದ್ಲು. ಕೇಳಬೇಕಂತ ಅದು ರೊಕ್ಕ ಏನು ಹಾಕಿಟ್ಲು. ಪರಮಾತ್ಮ ಬಂದು ನೋಡಿಕಿನ ಪರೀಕ್ಷೆ ಮಾಡೋಕ್ಕೆ ಹೆಂಗೆ ಬಂದ, ಯಾಕೆ ಯಾವ ರೂಪದೊಳಗಾದರೂ ಬರ್ಬೋದು. ಶ್ರೀಯಾಳನ ಮನೆಗೆ ಹೆಂಗೆ ಬಂದನ್ರಿ, ಭಕ್ತ ಕುಂಬಾರನ ಮನೆಗೆ ಹೆಂಗೆ ಬಂದ, ಹಾಳಾಗಿದ್ರು. ಯಾಕೆ? ಏಳುವುದು ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ, ದಯಾಳು ಶಿವನ ನೆನೆದರೆ ಆಳಿನ ಅಳೆಯ ಸರ್ವಜ್ಞೆ ಅಂತ ಹೆಂಗ ಆಳ ರೀತಿಯಾಗಿ ವೇಷ ಅಸ್ತವ್ಯಸ್ತ ಆದರೂ ಸರಿ ಪರಮಾತ್ಮ ಯಾವ ರೂಪದಿಂದ ಬರ್ತಾನೆ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ನಂಬಿ ಕರೆದರೆ ಓ ಏನನೇ ಶಿವನು. ಇವ ನಂಬಿಗಿಟ್ಟು ಅಜ್ಜಿ ಏನು ಪರಮಾತ್ಮನ ಧ್ಯಾನದಲ್ಲಿ ಕುಂತಲು, ಗೀತಾ ಮಹಾತ್ಮೆ ಅದೇ ಚಿಂತನೆ ಮಾಡ್ತಾ ಅಲ್ಲಿ ಹೋಗಿ ಕೇಳ್ಬೇಕು ನಾನು. ಯಾಕಿಲ್ಲಿ ಏನೋ ಅಕಸ್ಮಾತ್ ಮಹಾತ್ಮರು ಬಂದಾಗ ಒಂದು ಹುಡುಗಿ ಕೇಳಿದ್ಲು. ಅದು ಕೇಳಿದ್ದು ಸತತ ಇದ್ದಲ್ಲಿ ನಾ ಹೋಗ್ಬೇಕಂತ ರೊಕ್ಕ ಕೂಡಿಟ್ಲು. ಅವಾಗಿ ಪರಮಾತ್ಮ ಏನು ಬಂದ ರಾತ್ರಿ, ಯವ್ವ ನನಗೆ ಹಸಿವಾಗ್ಯದ, ನಾ ಎಲ್ಲೇ ಹೋಗಬೇಕು, ನಾನು ಹೊಟ್ಟೆ ಅಷ್ಟು ಅದೊಂದಾಗ ತಾಯಿ ಅಜ್ಜಿ ಏನೂ ಇದ್ದಿದ್ದಿಲ್ಲ. ಕಡೆಗೆ ಆ ರೊಕ್ಕ ಕೂಡಿಟ್ಟಿದ್ದು ನಾ ಏನೋ ಹೋಗ್ಬೇಕನ್ನೋದು ಮರ್ತಲು. ಯಾಕೆ? ಬಂದವರಿಗೆ ಕೊಡಬೇಕಲ್ಲ, ಪಾತ್ರವನ್ನು ಅರಿಯುತ್ತಾ ದಾನವ ಧರ್ಮವು ಮಾಡಿರಿ ಅಂದನು ಶ್ರೀಕೃಷ್ಣ. ಪರಮಾತ್ಮ ಗೀತೆಯೊಳಗೆ ಹೇಳ್ಯಾನ. ಅದಕ್ಕೆ ಇದನ್ನು ಕೊಟ್ಟು ಬಿಟ್ರಾಯ್ತಂತ ಏನು ಹಿಂದೆ ಮುಂದೆ ಯೋಚನೆ ಮಾಡಿದೆ. ಆ ತಾಯಿ ಏನು ಅಜ್ಜಿ ತಂದು ಕೊಟ್ಲಲ್ಲ, ಅದರಿಂದ ಅವಾಗ ಪರಮಾತ್ಮ ನಿಂತಲ್ಲೇ ಸಾಕ್ಷಾತ್ ದರ್ಶನ ಕೊಟ್ಟು ಹೋದ. ಆಕೆ ಅಂದ್ಲು, ಯಪ್ಪ ನೀ ಬಂದವು ಪರಮಾತ್ಮ ಅಂತ ಗೊತ್ತಾಗಲಿಲ್ಲ, ಬಾ ಒಳಗೆ ಬಾ ಅಂತ ಸಾಕ್ಷಾತ್ ದಿವ್ಯ ದರ್ಶನ. ನೋಡ್ರಿ ಏನು ಗೀತಾ ಮಹಾತ್ಮೆ ಕೇಳಿದ್ದು. ಯಾಕೆ? ಪರಮಾತ್ಮ ಗೀತೆಯನ್ನು ಆಶ್ರಯ ಮಾಡಿನಿ ಅಂತೇಳಿ ಅಂಥ ಗೀತೆಯನ್ನು ನಾವು ನೀವುಗಳು ಪಠಿಸಿ ಜೀವನ್ಮುಕ್ತರಾಗಬೇಕಾದ್ರೆ ಇದೊಂದು ಸುಲಭ ಉಪಾಯ. ಯಾಕೆ? ಸ್ವಾಧ್ಯಾಯ, ನಿರಂತರ ಅಧ್ಯಾಯ ಮಾಡೋದು. ಇದಕ್ಕೇನು ದುಡ್ಡು ಕೊಡುವುದಿಲ್ಲ, ನಾವೇನು ಹೋಗುವುದಿಲ್ಲ ಬರುವುದಿಲ್ಲ, ಏನು ಖರ್ಚು ಇಲ್ಲಕ್ಕಂತ ಇಲ್ಲ. ಏನು ಸುಮ್ಮನೆ ದಿನ ಸ್ವಾಧ್ಯಾಯ ಮಾಡೋದು. ಏನಾದರೂ ಜೀವನಕ್ಕೆ ಒಂದು ಇಟ್ಕೋಬೇಕಂತ ನೇಮ, ಭಾಳ ನೇಮ ಹಿಡಿಬಾರ್ದು, ಹಿಡಿದು ನೇಮ ಬಿಡಬಾರ್ದು ಅಂತ ಮಹಾತ್ಮರು ಹೇಳ್ಯಾರ. ಅದಕ್ಕೆ ಅಂಥ ಮಹಾತ್ಮರ ದಿವ್ಯ ತೇಜ ದಿವ್ಯ ಸಾಕ್ಷಾತ್ಕಾರ ಆಗಬೇಕಾದ್ರೆ ಪ್ರತ್ಯಕ್ಷ ದರ್ಶನ ಆಗಬೇಕು. ಯಾಕೆ? ಸಾಕಾರನೂ ಹೌದು ನಿರಾಕಾರನೂ ಹೌದು ಪರಮಾತ್ಮ. ಸಾಕಾರ ರೂಪದಿಂದ ಯಾವಾಗಲೂ ನಾ ಬರ್ತೀನಿ ಅಂತ ಹೇಳ್ಯಾನ. ಎಲ್ಲಿ ಧರ್ಮ ಮುಳುಗ್ತದ, ಎಲ್ಲಿ ಎತ್ತಿಡಿಲಾಕ ನಾ ಬರ್ತೀನಿ ಅಂತ ಹೇಳ್ಯಾನ. ಅದಕ್ಕೆ ಅಂಥ ಧರ್ಮ ಕ್ಷೇತ್ರ ಕುರುಕ್ಷೇತ್ರ ಎನ್ನುವಂಥ ಈ ಭಗವದ್ಗೀತೆಯನ್ನು ನಾವು ಸದಾ ಪಠಿಸಿದರೆ ನಮ್ಮಂಥ ಸಿರುವಂತರಿಲ್ಲ. ಇದನ್ನು ನಾವು ಪಠಿಸಿ ಮುಕ್ತರೋಗೋಣ ಅಂಥೇಳಿ 12 ಮಾತಿಗೆ ವಿರಾಮ. ಎಲ್ಲರಿಗೂ ಶರಣ.